ಕೈಕಾಲುಗಳಲ್ಲಿ ಮರಗಟ್ಟಿದ ಅಥವಾ ಜೋಮ್ ಹಿಡಿದ ಅನುಭವ ಆಗುವುದು, ಕೈಕಾಲುಗಳಲ್ಲಿ ನಡುಕ ಉಂಟಾಗುವುದು, ಅಂಗಾಲು ಅಂಗೈ ಪಾದ ಉರಿದಂತೆ ಆಗುವುದು, ಸೂಜಿ ಚುಚ್ಚಿದ ಅನುಭವ ಆಗುವುದು, ಮತ್ತೆ ಏನು ತಾಗಿದ್ರೂ ಗೊತ್ತೇ ಆಗುವುದಿಲ್ಲ ಅಂತಹ ಸಮಸ್ಯೆ ಉಂಟಾಗುವುದು, ಪಾದದಲ್ಲಿ ಜೋಮ್ ಹಿಡಿದ ರೀತಿ, ಕೈಕಾಲುಗಳಲ್ಲಿ ಒಂಥರ ವೀಕ್ನೆಸ್ ಆದಂತ ಅನುಭವ ಆಗ್ತಾ ಇರುತ್ತೆ. ಇಂತಹ ಎಲ್ಲ ಸಮಸ್ಯೆಗೂ ಇವತ್ತಿನ ವಿಡಿಯೋ ತುಂಬಾನೇ ಸ್ಪೆಷಲ್ ಆಗಿದೆ. ತುಂಬಾನೇ ಒಳ್ಳೆಯ ಪರಿಹಾರ ನಿಮಗೆ ಸಿಗತ್ತೆ. ಸೂಪರ್ ಆಗಿರುವ ಮನೆ ಮದ್ದನ್ನ ಹೇಳ್ತೀನಿ. ನರಗಳಲ್ಲಿ ವೀಕ್ನೆಸ್ ಉಂಟಾಗಿದ್ರೆ ಇಂತಹ ಸಮಸ್ಯೆ ಆಗ್ಬೋದು. ನಾವು ಒಂದೊಂದ್ಸಲ ಇದೆಲ್ಲ ಕಾಮನ್ ಅಂತ ಹೇಳಿ ಇಗ್ನೋರ್ ಮಾಡ್ತೀವಿ. ಕೆಲವೊಮ್ಮೆ ನಮಗೆ ಇದು ಅನ್ಕಂಫರ್ಟಬಲ್ ಅಂತ ಅನಿಸ್ತಾ ಇರುತ್ತೆ. ಆದ್ರೆ ಇದು ಬರ್ಲಿಕ್ಕೆ ಕಾರಣ ಏನು, ಇದರ ಮೂಲ ಹುಡುಕ್ತಾ ಹೋದ್ರೆ ಸರಿಯಾಗಿ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗದೆ ಇರುವುದು, ಡಯಾಬಿಟೀಸ್, ವಿಟಮಿನ್ B12 ನ ಕೊರತೆ, ತುಂಬಾ ಸಮಯದವರೆಗೂ ಒಂದೇ ಕಡೆ ಕೂತ್ಕೊಂಡಿರೋದು, ನರ್ವ್ಸ್ ಇಂಜುರೀಸ್ ಮತ್ತು ನರ್ವ್ ಕಾಂಪ್ರೆಷನ್ ಇಂದನೂ ಈ ರೀತಿ ಆಗ್ಬೋದು. ಆಯುರ್ವೇದದಲ್ಲೂ ಕೂಡ ಇಂತಹ ಪ್ರಾಬ್ಲಮ್ಸ್ಗೆ ವಾತದೋಷದ ಇಂಬ್ಯಾಲೆನ್ಸ್ ಅಂತ ಹೇಳ್ತಾರೆ. ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗೋದಿಲ್ಲ, ಮತ್ತೆ ನರ್ವ್ಸ್ ಪ್ರಾಬ್ಲಮ್ ಕೂಡ ಆಗಬಹುದು. ಹಾಗಾಗಿ ಇದನ್ನು ನಾವು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಇದನ್ನು ನಾವು ಸರಿಪಡಿಸ್ಕೊಳ್ಳಲೇಬೇಕು. ಬ್ಲಡ್ ಸರ್ಕ್ಯುಲೇಷನ್ ಅನ್ನ ನಾವು ಇಂಪ್ರೂವ್ ಮಾಡಬೇಕು. ಜೊತೆಗೆ ನರ್ವ್ಸ್ಗಳಿಗೆ ನರಿಶ್ಮೆಂಟ್ ಕೊಡಬೇಕು. ನರ್ವ್ಸ್ಗಳ ಒಳಭಾಗದಲ್ಲಿ ಉಂಟಾಗುವಂತಹ ಇನ್ಫ್ಲಮೇಷನ್ ಅನ್ನ ಕಡಿಮೆ ಮಾಡಬೇಕು. ಹಾಗಾಗಿ ಇವತ್ತು ಹೇಳುವಂತಹ 4 ಮನೆಮದ್ದುಗಳು ಈ ಎಲ್ಲ ಸಮಸ್ಯೆಯನ್ನ ಕಡಿಮೆ ಮಾಡುತ್ತೆ. ಅದಲ್ಲದೆ ಈ ರೆಮಿಡಿ ತುಂಬಾ ಚೆನ್ನಾಗಿ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಹಾಗಾದ್ರೆ ಬನ್ನಿ ಈ 4 ಹೋಮ್ ರೆಮಿಡೀಸ್ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ತಲುಪತ್ತೆ. ಹಾಗಾದ್ರೆ ಬನ್ನಿ ತಡ ಮಾಡದೆ ಈ ಮನೆ ಮದ್ದುಗಳು ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ನಾವು ಫಸ್ಟ್ ತಯಾರಿ ಮಾಡೋದು ಗೋಲ್ಡನ್ ಮಿಲ್ಕ್ ಅಥವಾ ಅರಿಶಿಣದ ಹಾಲು ಅಂತ. ಅರಿಶಿಣವಂತೂ ಎಲ್ಲರಿಗೂ ಗೊತ್ತೇ ಇದೆ. ನಮ್ಮ ಹಿರಿಯರು ಸಾವಿರಾರು ವರ್ಷಗಳಿಂದ ಇದನ್ನ ಬಳಸ್ತಾ ಬಂದಿದ್ದಾರೆ. ಈ ಅರಿಶಿಣದಲ್ಲಿ ಕರ್ಕ್ಯುಮಿನ್ ಎನ್ನುವಂಥ ಒಂದು ಸ್ಪೆಷಲ್ ಕಾಂಪೌಂಡ್ ಇದೆ. ಅದು ನಮ್ಮ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸರಾಗವಾಗಿ ಆಗುವಂತೆ ಮಾಡುತ್ತೆ. ಅದಲ್ಲದೆ ನರ್ವ್ಸ್ ಅಲ್ಲಿ ಇನ್ಫ್ಲಮೇಷನ್ ಅಥವಾ ಸ್ವೆಲ್ಲಿಂಗ್ ಆಗೋದನ್ನು ತಡೆಗಟ್ಟುತ್ತೆ. ಮತ್ತೆ ಸೆಳೆತ ಆಗುತ್ತಾ ಇರುತ್ತಲ್ಲ, ಅದನ್ನು ಕೂಡ ಕಡಿಮೆ ಮಾಡುತ್ತೆ. ನಾವಿಲ್ಲಿ 1 ಕಪ್ ಹಾಲನ್ನು ಬಿಸಿ ಮಾಡಕ್ಕೆ ಇಟ್ಟಿದ್ದೀವಿ ನೋಡಿ. ಇದಕ್ಕೆ 1/4 ಸ್ಪೂನ್ ಆಗುವಷ್ಟು ಹಳದಿ ಅಥವಾ ಅರಿಶಿಣದ ಪುಡಿಯನ್ನು ಹಾಕೊಳ್ಳೋಣ. ಆದಷ್ಟು ಅರಿಶಿಣ ಪುಡಿಯನ್ನು ಮನೆಯಲ್ಲೇ ತಯಾರಿ ಮಾಡ್ಕೊಳ್ಳಿ. ಇದು ತುಂಬ ಚೆನ್ನಾಗಿ ನಿಮಗೆ ಎಫೆಕ್ಟಿವ್ ಆಗಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಕೆಲಸ ಮಾಡುತ್ತೆ. ಫ್ರೆಂಡ್ಸ್, ಇವಾಗ ನೀವು ನೋಡ್ತಿದ್ದೀರಲ್ಲ, ಹಾಲು ಮತ್ತು ಅರಿಶಿಣದ ಪೌಡರ್ ಚೆನ್ನಾಗಿ ಕುದೀತಾ ಇದೆ. ಹಾಲು ಬಾಯ್ಲ್ ಆದರೆ ಸಾಕು, ತುಂಬ ಕುದಿಸ್ಬೇಕು ಅಂತ ಇಲ್ಲ. ನೋಡಿ, ಇವಾಗ ರೆಡಿ ಆಯಿತು. ಇದನ್ನು ನಾವು ಒಂದು ಕಪ್ಪಿಗೆ ಹಾಕೊಳ್ಳೋಣ. ಇದಕ್ಕೆ 1 ಚಿಟಿಕೆ ಆಗುವಷ್ಟು ನೋಡಿ ಕಾಳು ಮೆಣಸಿನ ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ, ಪೆಪ್ಪರ್ ಪೌಡ್ರ್. ಇದನ್ನು ಹಾಕುವುದರಿಂದ ಹಳದಿಯಲ್ಲಿರುವಂಥ ಎಫೆಕ್ಟ್ ಇರುತ್ತಲ್ಲ, ಅದು ಇನ್ನೂ ಜಾಸ್ತಿ ಹೆಚ್ಚಾಗತ್ತೆ. ಇದಕ್ಕೆ ನೀವು 1 ಪಿಂಚ್ ಆಗುವಷ್ಟು ಶುಂಠಿ ಪೌಡ್ರನ್ನು ಕೂಡ ಸೇರಿಸ್ಕೊಳ್ಬೋದು. ಮತ್ತು ರುಚಿಗೋಸ್ಕರ ಸ್ವಲ್ಪ ಜೇನುತುಪ್ಪ ಅಥವಾ ಹನಿಯನ್ನು ಮಿಕ್ಸ್ ಮಾಡ್ಕೊಳ್ಬೋದು. ನೀವು ಡಯಾಬಿಟಿಕ್ ಅಲ್ಲ ಅಂದರೆ ಮಾತ್ರ. ಈ ಗೋಲ್ಡನ್ ಮಿಲ್ಕನ್ನು ನೀವು ಯಾವಾಗ ಕುಡಿಬೇಕು ಅಂದರೆ ರಾತ್ರಿ ಮಲಗುವುದಕ್ಕಿಂತ ಮೊದಲು ಇದನ್ನು ನೀವು ಕುಡಿದ್ರೆ ನಿಮಗಾಗುವಂಥ ಎಲ್ಲ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಕೈಕಾಲುಗಳಲ್ಲಿ ಜೋಮ್ ಹಿಡಿಯುವುದು, ಕೈಕಾಲು ಸೆಳೆತ, ಪಾದದಲ್ಲಿ ಉರಿ ಉಂಟಾಗುವುದು, ಪಾದದಲ್ಲಿ ಚುಚ್ಚಿದ ಅನುಭವ ಆಗ್ತಿರುತ್ತೆ. ಇಂತಹ ಎಲ್ಲ ಸಮಸ್ಯೆನೂ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಸೂಪರ್ ಆದಂಥ, ಅಷ್ಟೇ ಸಿಂಪಲ್ ಆದಂಥ ಹೋಮ್ ರೆಮಿಡಿ ಅಂದರೆ ಜಿಂಜರ್ ಟೀ ಅಥವಾ ಶುಂಠಿಯ ನೀರು, ಶುಂಠಿ ಟೀ ಅಂತಲೂ ಹೇಳ್ಬೋದು. ಶುಂಠಿ ಅಂತೂ ಪ್ರತಿಯೊಬ್ಬರು ಮನೇಲಿ ಇದ್ದೇ ಇರುತ್ತೆ. ತುಂಬಾ ನಮ್ಮ ಅಡುಗೆಗೆ ರುಚಿಯನ್ನು ಕೊಡುತ್ತೆ. ಇದು ಟೇಸ್ಟಿಗೆ ಒಂದೇ ಅಲ್ಲ, ನಮ್ಮ ಹೆಲ್ತಿಗೂ ತುಂಬಾ ಒಳ್ಳೆಯದು. ಸಾವಿರಾರು ವರ್ಷಗಳಿಂದ ಇದನ್ನು ಬಳಸ್ತಾ ಬಂದಿದ್ದಾರೆ. ಶುಂಠಿ ನಮ್ಮ ಬಾಡಿನ ಬಿಸಿ ಇಡುತ್ತೆ. ಅದ್ರ ಜೊತೆಗೇನೆ ನಮ್ಮ ಬ್ಲಡ್ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡುತ್ತೆ. ಯಾವಾಗ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೋ ಆವಾಗ ನರ್ವ್ಸ್ ಹೆಲ್ತಿಗೆ ಅಗತ್ಯವಾಗಿ ಬೇಕಾದಂಥ ನ್ಯೂಟ್ರಿಯೆಂಟ್ಸ್ ಮತ್ತು ಆಕ್ಸಿಜನ್ ಚೆನ್ನಾಗಿ ಪೂರೈಕೆ ಆಗುತ್ತೆ. ಇದರಿಂದ ನರ್ವ್ಸಲ್ಲಿ ಉಂಟಾಗುವಂಥ ನಮ್ನೆಸ್ ಅಥವಾ ಮರಗಟ್ಟುವುದು, ಚುಚ್ಚುವುದು, ಸೆಳೆತ ಎಲ್ಲ ಇರುತ್ತಲ್ಲ, ಅದೆಲ್ಲ ಕಡಿಮೆ ಆಗುತ್ತೆ. ಇವಾಗ ನಾವು ಶುಂಠಿ ಟೀ ಅಥವಾ ಜಿಂಜರ್ ಟೀ ಮಾಡಲಿಕ್ಕೆ 1 ಕಪ್ ಆಗುವಷ್ಟು ನೀರನ್ನು ನೋಡಿ ಒಂದು ಪಾತ್ರೆಗೆ ಹಾಕಿಡಬೇಕು. ನೆಕ್ಸ್ಟ್ 1/2 ಇಂಚು ಶುಂಠಿಯನ್ನು ನಾವು ಇದಕ್ಕೆ ಹಾಕ್ಕೊಳ್ಬೇಕು. ಶುಂಠಿಯನ್ನು ನೀವು ಚೆನ್ನಾಗಿ ತುರಿದು ಬೇಕಾದ್ರೂ ಹಾಕ್ಕೊಳ್ಬೋದು, ಇಲ್ಲ ಅದನ್ನು ಸ್ವಲ್ಪ ಈ ಥರ ಕ್ರಷ್ ಮಾಡಿ ನೀವು ಜಜ್ಜಿ ಅದನ್ನು ಹಾಕ್ಕೊಳ್ಬೋದು. ಶುಂಠಿಯನ್ನು ನೀಟಾಗಿ ನೀವು ವಾಶ್ ಮಾಡ್ಕೊಳ್ಬೇಕು. ಇದರಲ್ಲಿ ತುಂಬಾ ಮಣ್ಣಿರುತ್ತೆ. ಶುಂಠಿ ಟೀಯನ್ನು ನೀವು 1-2 ನಿಮಿಷ ಚೆನ್ನಾಗಿ ಇದನ್ನು ಬಾಯ್ಲ್ ಮಾಡಬೇಕು. ಶುಂಠಿಯ ತತ್ವ ನೀರಿನಲ್ಲಿ ಬಿಡಬೇಕು. ನಿಮ್ಮ ಬಾಡಿ ಹೀಟ್ ಇಲ್ಲ, ಒಂದು ವೇಳೆ ಮಳೆಗಾಲ ಆಗಿದ್ದರೆ, ಇವಾಗ ಮಳೆಗಾಲ ಅಲ್ವಾ, ನೀವು 1 ಇಂಚು ಶುಂಠಿಯನ್ನು ನೀವು ಕ್ರಷ್ ಮಾಡಿ ಟೀಯನ್ನು ಮಾಡ್ಕೊಳ್ಬೋದು.
ಇದಕ್ಕೆ ನೀವು ರುಚಿಗಂತ ಒಂದೆರಡು ಹನಿ ಲಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊಳ್ಬೋದು. ಜೊತೆಗೆ ಜೇನುತುಪ್ಪವನ್ನು ಕೂಡ ಆ್ಯಡ್ ಮಾಡ್ಬೋದು. ನೀವು ಶುಂಠಿ ಟೀನ ನೀರಲ್ಲೇ ಮಾಡಬೇಕು ಅಂತ ಏನಿಲ್ಲ. ನೀವು ಡೈಲಿ ನಾರ್ಮಲ್ ಟೀ ಅಂದರೆ ಹಾಲನ್ನು ಹಾಕಿ ಟೀ ಪೌಡ್ರ್ ಹಾಕಿ ಟೀ ಮಾಡ್ಕೊಳ್ತೀರಲ್ಲ, ಆ ಟೀಗೂ ನೀವು ಶುಂಠಿನ ಮಿಕ್ಸ್ ಮಾಡಿ ಟೀ ಮಾಡಿಕೊಂಡು ಕುಡಿಬೋದು. ಇದರಿಂದನೂ ನಿಮಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಈ ಟೀನ ಬೆಳಗ್ಗೆ ಮತ್ತು ಸಂಜೆ ಮಾಡ್ಕೊಂಡು ಕುಡಿಯೋದ್ರಿಂದ ಒಳ್ಳೆ ರಿಸಲ್ಟ್ ನಿಮಗೆ ಸಿಗುತ್ತೆ. ಮೂರನೇ ಪವರ್ಫುಲ್ ಟೀ ಅಂತ ಅಂದರೆ ದಾಲ್ಚಿನ್ನಿ ಟೀ, ಸಿನಿಮಮ್ ಟೀ. ಈ ಟೀ ಡಯಾಬಿಟಿಸನ್ನು ಕಂಟ್ರೋಲ್ ಮಾಡುತ್ತೆ. ಜೊತೆಗೆ ಬ್ಲಡ್ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡಲಿಕ್ಕೆ ಕೂಡ ಇದು ತುಂಬ ಒಳ್ಳೆಯದು. 1 ಕಪ್ ನೀರನ್ನು ತೊಗೊಂಡಿದ್ದೀನಿ ನೋಡಿ. ಇದಕ್ಕೆ 1 ಇಂಚು ಚಕ್ಕೆ ಅಥವಾ ದಾಲ್ಚಿನ್ನಿಯನ್ನು ಸೇರಿಸಿ ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಬೇಕು. ಇದು ಚೆನ್ನಾಗಿ ಕುದ್ಮೇಲೆ ಇದನ್ನು ಒಂದು ಕಪ್ಪಿಗೆ ಸರ್ವ್ ಮಾಡ್ಕೊಳ್ಳಿ. ಇದನ್ನು ಬಿಸಿ ಬಿಸಿ ಇರುವಾಗಲೇ ನೀವು ಕುಡಿದ್ರೆ ತುಂಬ ಒಳ್ಳೆ ರಿಸಲ್ಟ್ ನಿಮಗೆ ಸಿಗುತ್ತೆ. ಇದಕ್ಕೆ ನೀವು ಬೇಕಾದರೆ ರುಚಿಗಂತ ಹೇಳಿ ಹನಿ ಕೂಡ 1 ಸ್ಪೂನ್ ಆ್ಯಡ್ ಮಾಡ್ಕೊಳ್ಬೋದು. ಬೆಳಗ್ಗೆ ಮತ್ತು ಸಂಜೆ ಬಿಸಿ ಬಿಸಿ ಈ ದಾಲ್ಚಿನ್ನಿ ಟೀ ಕುಡಿಯೋದ್ರಿಂದ ಸಂಬಂಧಪಟ್ಟ ಎಲ್ಲ ಸಮಸ್ಯೆನೂ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಮನೆ ಮದ್ದು ಅಂದರೆ ಬೆಳ್ಳುಳ್ಳಿ ಹಾಲು. ಬೆಳ್ಳುಳ್ಳಿ ಹಾಲ? ಹೌದು ಫ್ರೆಂಡ್ಸ್, ಇದನ್ನು ಕೇಳಲಿಕ್ಕೆ ಸ್ವಲ್ಪ ಆಶ್ಚರ್ಯ ಆಗುತ್ತೆ. ಹಾಲಲ್ಲಿ ಬೆಳ್ಳುಳ್ಳಿ ಮಿಕ್ಸ್ ಮಾಡ್ಕೊಂಡು ಕುಡಿಯೋದು. ಹೌದು ಫ್ರೆಂಡ್ಸ್, ಇದು ತುಂಬ ಚೆನ್ನಾಗಿ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಇದು ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ನರ್ವ್ಸ್ಗೆ ಹೊಸ ಶಕ್ತಿ ಬಂದಂಗೆ ಆಗುತ್ತೆ, ಹೊಸ ಜೀವ ಬಂದಂಗೆ ಆಗುತ್ತೆ. ಯಾವುದೇ ರೀತಿಯ ಕೈಕಾಲಿನಲ್ಲಿ ಸಮಸ್ಯೆ ಇದ್ರೂ ಕೂಡ ಅಲ್ಲಿ ಮರಗಟ್ಟುವುದು, ಕೈಕಾಲು ನಡುಕ, ಅಲ್ಲಿ ಉರಿ ಆಗ್ತಾ ಇದ್ರೆ, ಚುಚ್ಚಿದ ಅನುಭವ ಆಗ್ತಾ ಇದ್ರೆ, ಕೆಲವರಿಗೆ ಯಾವುದೇ ವಸ್ತುಗಳು ಟಚ್ ಆದರೂ ಗೊತ್ತಾಗ್ತಿರೋದಿಲ್ಲ. ಇಂಥ ಎಲ್ಲ ಸಮಸ್ಯೆಗೆ ಇದು ಒಳ್ಳೆಯದು. ಇದಂತೂ ನರಗಳಿಗೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆನೂ ಕಡಿಮೆ ಮಾಡುತ್ತೆ. ನಾನಿಲ್ಲಿ 1 ಕಪ್ ಮಿಲ್ಕನ್ನು ತೊಗೊಂಡಿದ್ದೀನಿ, ಹಾಲನ್ನು ತೊಗೊಂಡಿದ್ದೀನಿ. ಇದಕ್ಕೆ ಬೆಳ್ಳುಳ್ಳಿನ ಸೇರಿಸ್ಕೊಳ್ಬೇಕು. ಇಲ್ಲಿ ನಾನು ಜವಾರಿ ಅಥವಾ ನಾಟಿ ಬೆಳ್ಳುಳ್ಳಿ ಅಂತ ಹೇಳಿ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ಚಿಕ್ಕ ಸೈಜಿನ ಬೆಳ್ಳುಳ್ಳಿ, ಚಿಕ್ಕದಾದರೆ 4 ಎಸಳು ಬೆಳ್ಳುಳ್ಳಿ ತೊಗೊಳ್ಳಿ, ದೊಡ್ಡ ಬೆಳ್ಳುಳ್ಳಿ ಆದರೆ 2 ಬೆಳ್ಳುಳ್ಳಿ ತೊಗೊಳ್ಳಿ. ನೋಡಿ, ನಾನಿಲ್ಲಿ ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಕೊಳ್ತಾ ಇದ್ದೀನಿ. ಇದನ್ನು ಹಾಲಿಗೆ ಹಾಕೊಳ್ಳೋಣ. ಇವಾಗ ನಾವು ಈ ಹಾಲನ್ನು ಒಂದು 2 ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಸಾಕು. ಇದು ಚೆನ್ನಾಗಿ ಕುದ್ಮೇಲೆ ಒಂದು ಕಪ್ಪಿಗೆ ಫಿಲ್ಟರ್ ಮಾಡಿಕೊಂಡು ಇದನ್ನು ಬಿಸಿ ಬಿಸಿ ಇರುವಾಗಲೇ ನೀವು ಕುಡಿಬೇಕು. ಇದನ್ನು ಯಾವಾಗ ಕುಡಿಬೇಕು ಅಂದರೆ ರಾತ್ರಿ ಮಲಗುವುದಕ್ಕಿಂತ ಮೊದಲು ನೀವು ಇದನ್ನು ಕುಡಿಬೇಕು. ಇದನ್ನು ನೀವು ಕುಡಿತಾ ಬಂದರೆ ನಿಧಾನವಾಗಿ ನಿಮ್ಮ ನರಗಳಿಗೆ ಒಂದು ಶಕ್ತಿ ಬರುತ್ತೆ. ನಿಮಗಿರುವಂತಹ ಎಲ್ಲ ಸಮಸ್ಯೆನೂ ಕಡಿಮೆ ಆಗುತ್ತೆ. ಅಷ್ಟು ಒಳ್ಳೆ ರಿಸಲ್ಟ್ ಇದರಿಂದ ನಿಮಗೆ ಸಿಗುತ್ತೆ. ಮತ್ತು ಅದ್ರ ಜೊತೆಗೆ ಒಂದು ಒಳ್ಳೆ ನಿದ್ದೆ ಕೂಡ ಬರುತ್ತೆ. ಯಾವಾಗ ನಮಗೆ ಚೆನ್ನಾಗಿ ನಿದ್ದೆ ಬರುತ್ತೋ ಆವಾಗ ನಮ್ಮ ಇಡೀ ಬಾಡಿಯಲ್ಲಿ ಸೆಲ್ಸ್ಗಳಿರುತ್ತಲ್ಲ ಅದೆಲ್ಲ ರೆಜ್ಯುನೇಟ್ ಆಗಲಿಕ್ಕೆ ತುಂಬ ನಮಗೆ ಹೆಲ್ಪ್ ಆಗುತ್ತೆ. ನೀವು ನೋಡಿದ್ರಲ್ಲ ಫ್ರೆಂಡ್ಸ್, ಈ 4 ಮನೆಮದ್ದುಗಳು ತುಂಬ ಪರಿಣಾಮಕಾರಿಯಾಗಿ ನರಗಳಿಗೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆನೂ ಕಡಿಮೆ ಮಾಡುತ್ತೆ. ಕೈಕಾಲುಗಳಲ್ಲಿ ಉರಿಯೋದಾಗಲಿ, ಕೈಕಾಲಲ್ಲಿ ಚುಚ್ಚುವುದು, ಮರಗಟ್ಟುವುದು, ಇಂತಹ ಎಲ್ಲ ಸಮಸ್ಯೆನೂ ಕಡಿಮೆ ಮಾಡುತ್ತೆ. ಅದ್ರ ಜೊತೆಗೆ ಕೆಲವೊಂದು ಹ್ಯಾಬಿಟ್ಸ್ಗಳನ್ನು ನಾವು ಚೇಂಜ್ ಮಾಡ್ಕೊಳ್ಬೇಕು. ಅಂದರೆ ನಮ್ಮ ನರ್ವ್ಸನ್ನು ಸ್ಟ್ರಾಂಗ್ ಆಗಿ ಮಾಡ್ಕೊಳ್ಳಿಕ್ಕೆ ವಿಟಮಿನ್ ಬಿ ಅಂಶ ಹೊಂದಿರುವಂಥ ಪದಾರ್ಥಗಳ ಸೇವನೆ ಮಾಡುವುದು, ಅಂದರೆ ಬಾದಾಮಿ, ಅಕ್ರೋಟ್, ಹಸಿರು ತರಕಾರಿಗಳ ಸೇವನೆ ಮಾಡುವುದು, ದಿನಕ್ಕೆ 6ರಿಂದ 8 ಗ್ಲಾಸ್ ನೀರನ್ನು ಕುಡಿಯುವುದು ತುಂಬಾ ಒಳ್ಳೆಯದು. ಯಾಕಂದರೆ ನರಗಳಿಗೆ ನಾವು ತಿಂದಂಥ ಆಹಾರದಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್ಗಳ ಸಪ್ಲೈ ಆಗಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಅದಲ್ಲದೆ ತುಂಬ ಜನ ಒಂದೇ ಕಡೆ ನಿಂತ್ಕೊಳ್ಳೋದು ಇಲ್ಲ ಕೂತ್ಕೊಳ್ಳೋದು ಮಾಡ್ತಿರ್ತಾರೆ. ಅಂಥವರು ಅರ್ಧ ಗಂಟೆಗೆ ಅವಾಗವಾಗ ವಾಕಿಂಗ್ ಮಾಡೋದ್ರಿಂದ ಇಂತಹ ಸಮಸ್ಯೆಯಿಂದ ಪಾರಾಗ್ಬೋದು. ಅಂದರೆ ಸ್ವಲ್ಪ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಇಂತಹ ಸಮಸ್ಯೆ ನಿಮಗೆ ಕಡಿಮೆ ಆಗುತ್ತೆ. ಇನ್ನು ರಾತ್ರಿ ನೀವು ಮಲಗುವಾಗ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆಯಿಂದ ಕೈಕಾಲುಗಳಿಗೆ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಕೈಕಾಲುಗಳಲ್ಲಿ ಒಂದು ಆರಾಮ್ ಅನಿಸುವಂಥ ಅನುಭವ ನಿಮಗೆ ಆಗುತ್ತೆ. ಒಂದು ವೇಳೆ ನೀವು ಶುಗರ್ ಪೇಷಂಟ್ ಆಗಿದ್ರೆ ನಿಮ್ಮ ಡಯಟನ್ನು ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಳ್ಳಿ. ಶುಗರನ್ನು ಕಂಟ್ರೋಲ್, ಸುಮ್ಮನೆ ಎಲ್ಲದಕ್ಕೂ ಟ್ಯಾಬ್ಲೆಟ್ಸ್ ತಗೊಳ್ಳೋ ಬದಲು ಇಂತಹ ಮನೆಮದ್ದುಗಳನ್ನು ಮಾಡೋದು, ಕೆಲವೊಂದು ಸಿಂಪಲ್ ಆದಂಥ ಟಿಪ್ಸ್ಗಳನ್ನು ಫಾಲೋ ಮಾಡೋದ್ರಿಂದ ನರ್ವ್ಸ್ಗೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆ